ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಹೆಚ್ಚಾಗಿ ನನಗೆಲ್ಲರೂ ಕಾಲ್ ಮಾಡೋದೇನು ಅಂದರೆ ತುಂಬ ಸಾಲದ ಬಗ್ಗೆ ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂದರೆ ತುಂಬ ತಮ್ಮ ಕಷ್ಟಗಳ ಬಗ್ಗೆ ಯಾವಾಗಲೂ ಹೇಳ್ಕೊತಾರೆ. ಅತ್ತೆಯಿಂದ ಕಷ್ಟ, ಗಂಡನಿಂದ ಕಷ್ಟ, ಹೀಗೆಲ್ಲ ಹೇಳ್ಕೊತಾ ಇರ್ತಾರೆ. ಸಾಲದ ಸಮಸ್ಯೆಗೆ ಒಂದು ತಂತ್ರವನ್ನು ತಂದಿದ್ದೀನಿ. ಬಹುಶಃ ನನ್ನ ಫ್ರೆಂಡ್ ಇದನ್ನು ಮಾಡಿ 6 ತಿಂಗಳಾಗಿತ್ತು. ಅವ್ರು ಹೇಳಿದ್ರು ನಂತರ ನಾನು ಒಂದು ದಿವಸ ಹೇಳ್ತೀನಿ ನಿಮಗೆ, ತುಂಬ ಉಪಯೋಗ ಇದೆ ಇದನ್ನು ಮಾಡುವುದರಿಂದ. ಸಾಲ ಒಂದೇ ಸಲ ತೀರುತ್ತೆ ಅಂತಲ್ಲ, ಆದರೆ ಏನೋ ಒಂದು ನಮಗೆ ಹಣ ಒಟ್ಟಾಗುತ್ತೆ. ಆ ಒಂದು ಸಾಲ ತೀರ್ಸೋಕ್ಕೋ ಅಥವಾ ಆ ಸಂದರ್ಭದಲ್ಲಿ ನಮ್ಗೆ ಹಣ ಬೇಕಾಗಿತ್ತು, ಅದನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರು. ಹಾಗೆ ಎಲ್ಲರೂ ಇದನ್ನು ಮಾಡಿ ತುಂಬ ಸುಲಭವಾದಂತು. ನಿಮ್ಮ ನಿಯಮಾನಿಷ್ಠ ಉಪವಾಸ ಏನೂ ಇಲ್ಲ. 2 ಬಾಕ್ಸನ್ನು ತನ್ನಿ, ಕಲ್ಲುಪ್ಪನ್ನು ತೊಗೊಂಡು ಬನ್ನಿ. 2 ಬಾಕ್ಸು ಕಲ್ಲುಪ್ಪು, ಆಮೇಲೆ ಬೆಲ್ಲದ ಪುಡಿ, ಇದಿಷ್ಟನ್ನು ತೊಗೊಂಡು ಬರಬೇಕು. ಅದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಕೆಲವರಿಗೆ ಕಹಿಬೇವಿನ ಗಿಡ ಯಾರಿಗಿಲ್ಲ, ತುಂಬ ಕಷ್ಟ ಆಗ್ಬೋದು. ಅಕ್ಕಪಕ್ಕ ಇದ್ದವರಿಗೆ ತೊಂದರೆ ಇಲ್ಲ, ಅಕ್ಕಪಕ್ಕದ ಮನೆಯಲ್ಲಿದೆ, ಅಕ್ಕಪಕ್ಕದ ಮನೆಯಲ್ಲಿದ್ದವ್ರು ಕೊಡಿ ಅವರಿಗೆ. ಮನೆಯಲ್ಲಿದೆ ಅಂತಾದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಮನೆಯಲ್ಲಿಲ್ಲ ಅಂದರೆ ಒಂದು ಗಿಡನ ತಂದು ಮನೆಯಲ್ಲಿ ಬೆಳೆಸಿ. ಅದು ಸಣ್ಣ ಗಿಡ, ನಿಮಗೆ ಅದೊಂದು 3 ಇಂಚಿನ 2 ಕಡ್ಡಿ ಬೇಕಾಗುತ್ತೆ, ಬೇವಿನ ಕಡ್ಡಿ ಬೇಕಾಗುತ್ತೆ, 2 ಡಬ್ಬ ಬೇಕಾಗುತ್ತೆ. ಡಬ್ಬ ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ, ಯಾವುದು ಆ ಡಬ್ಬ ಈ ಡಬ್ಬ ಅಂತ ಇಲ್ಲ, ಯಾವ ಡಬ್ಬ ಬೇಕಾದರೂ ನೀವು ತಗೊಳ್ಳಿ. ಆ ಡಬ್ಬವನ್ನು ತಂದು ಪುಡಿ ಉಪ್ಪನ್ನು ತಂದು ಬೆಲ್ಲವನ್ನು ಮೊದಲು ತಂದಿಟ್ಕೊಳ್ಳಿ. ಆದರೆ ಇಲ್ಲಿ ಒಂದು ಏನು ಅಂದರೆ, ನೀವು ಒಂದು ಕಡೆ ಬಾತ್ರೂಮಲ್ಲಿ ಇಡಬೇಕು ಒಂದು ಉಪ್ಪು, ಆಮೇಲೆ 3 ಇಂಚಿನ ಬೇವಿನ ಕಡ್ಡಿ, ಆಮೇಲೆ ಮತ್ತೆ ಅದ್ರ ಮೇಲೆ ಉಪ್ಪನ್ನು ತುಂಬಿ ಮುಚ್ಚಳವನ್ನು ಗಟ್ಟಿ ಮಾಡಿ ಹಾಕಿ ಅದನ್ನು ಬಾತ್ರೂಮಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ಮುಚ್ಚಳ ತೆಗೆಯೋದು, ಉಪ್ಪು ತೆಗೆಯೋದು ಮಾಡುವ ಹಾಗಿಲ್ಲ. ಆದರೆ ಇಲ್ಲೊಂದು ನಿಯಮ ಏನು ಅಂದರೆ, ನೀವು ಈ ಬಾತ್ರೂಮಲ್ಲಿ ಏನು ಇಡ್ತೀರಿ ಅದನ್ನು ಸ್ನಾನ ಮಾಡ್ದೇನೆ ಹೋಗಿ ಬೇವಿನ ಕಡ್ಡಿಯನ್ನು ತರಬೇಕು. ಸ್ನಾನ ಮಾಡ್ದೇನೆ ಹೋಗಿ ಬೇವಿನ ಕಡ್ಡಿಯನ್ನು ತರಬೇಕು. ಆಮೇಲೆ ಅದನ್ನು ಇಡುವಾಗಲೂ ಸಹಿತ ನೀವು ಆ ಬಾತ್ರೂಮಲ್ಲಿ ಇಡುವಂಥದ್ದು ಏನು ಡಬ್ಬ ಇದೆ, ಸ್ನಾನ ಮಾಡೋ ಹಾಗಿಲ್ಲ. ಆಮೇಲೆ ನೀವು ಸ್ನಾನ ಮಾಡಿ ಮತ್ತೆ ಹೋಗಿ 3 ಇಂಚಿನ ಕಡ್ಡಿಯನ್ನು ತಗೊಂಡು ಬರಬೇಕು. ತಗೊಂಡು ಬಂದ ಮೇಲೆ ಅದನ್ನು ನೀವು ಡಬ್ಬದಲ್ಲಿ ಉಪ್ಪನ್ನು ಹಾಕಿ, ಡಬ್ಬದಲ್ಲಿ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಉಪ್ಪು ಹಾಕಿದ ಮೇಲೆ ಬೇವಿನ ಕಡ್ಡಿಯನ್ನು ಇಡಿ. ಬೇವಿನ ಕಡ್ಡಿಯನ್ನು ಹಾಕಿದ ಮೇಲೆ ಉಪ್ಪನ್ನು ಹಾಕಿ ಪೂರ್ತಿಯಾಗಿ ತುಂಬಿಸಿ. ಉಪ್ಪನ್ನು ಹಾಕಿ ಪೂರ್ತಿಯಾಗಿ ತುಂಬಿಸಿ ಮುಚ್ಚಳವನ್ನು ಗಟ್ಟಿ ಮಾಡಿ ಹಾಕಿ ನಿಮ್ಮ ಟೆರಿಸ್ ಮೇಲೆ ಇಡಿ. ಸ್ಲ್ಯಾಬ್ ಮೇಲ್ಗಡೆ, ಮನೆ ಮೇಲ್ಗಡೆ ಇಡಿ. ಹಂಚಿನ ಮನೆ ಇದ್ದವರು ಎಲ್ಲಿ ವ್ಯವಸ್ಥೆ ಆಗುತ್ತೆ ಆ ಕಡೆಯಲ್ಲಿ ಇಡಿ. ಅಂದರೆ ಎಲ್ಲರೂ ಸ್ಲ್ಯಾಬ್ ಹಾಕ್ಕೊಂಡಿರಲ್ಲ, ಎಲ್ಲರೂ ಕೆಲವರು ಹಂಚಿನ ಮನೆಯಲ್ಲೂ ಇರ್ತಾರಲ್ವ, ಎಲ್ಲ ಅನುಕೂಲ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗ್ಬಿಡಿ. ಅದು ಅಲ್ಲೇ ಇರಲಿ, ಇದು ಇಲ್ಲೇ ಇರಲಿ. ಮನೆಯವರಿಗೆಲ್ಲ ಹೇಳಿ ಬಾತ್ರೂಮಲ್ಲಿ ಇಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಅದು ಮುಚ್ಚಳ ತೆಗಿಬೇಡಿ ಅಂತ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಎಲ್ಲರಿಗೂ ವಿಷಯವನ್ನು ತಿಳಿಸಿ ಖಂಡಿತವಾಗಿಯೂ ಇದನ್ನು ಮಾಡ್ಕೊಳ್ಳಿ. ಬೇಕಾಗುವಂಥ ವಸ್ತು 2 ಡಬ್ಬ, ಪ್ಲಾಸ್ಟಿಕ್ ಡಬ್ಬ ತಗೋತಿರೋ ಯಾವ ಡಬ್ಬ ತೆಗೆದು ಬೇಡ. ಉಪ್ಪು, ಹೊಸ ಉಪ್ಪು ನೀವು ತರಬೇಕು. ಮನೇಲಿ ಉಪಯೋಗಿಸಿದ ಉಪ್ಪಲ್ಲ, ಉಪ್ಪು, ಬೆಲ್ಲದ ಪುಡಿ, ಇದಿಷ್ಟು 3 ಇಂಚಿನ ಬೇವಿನ ಕಡ್ಡಿ. ಒಂದು ಬಾತ್ರೂಮಲ್ಲಿ ಇಡೋದು, ಸ್ನಾನ ಮಾಡ್ದೇನೆ ಹೋಗಿ ತೊಗೊಂಡು ಬಂದು ಸ್ನಾನ ಮಾಡ್ದೇನೆ ಉಪ್ಪನ್ನು ಹಾಕಿ ಕಡ್ಡಿಯನ್ನು ಹಾಕಿ ಇಡುವಂಥದ್ದು. ಏನು ನೀವು ಮೇಲ್ಗಡೆ ಇಡ್ತೀರಿ ಅದಕ್ಕೆ ಮಾತ್ರ ಸ್ನಾನ ಮಾಡಿ ಹೋಗಿ 3 ಇಂಚಿನ ಕಡ್ಡಿ ತರಬೇಕು. ಉಪ್ಪು ಮೊದಲು ಹಾಕಬೇಕು, ಅದ್ರ ಮೇಲೆ ಕಡ್ಡಿ ಹಾಕಬೇಕು, ಅದ್ರ ಮೇಲೆ ಬೆಲ್ಲದ ಪುಡಿಯನ್ನು ಹಾಕಿ ಮುಚ್ಚಳವನ್ನು ಹಾಕಿ ಅಲ್ಲಿಡಬೇಕು. ಅಷ್ಟು ಬೇಕಾದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರಿಗೆ, ನಿಮ್ಮ ಇಷ್ಟ ದೇವರಿಗೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾನು ಇದೊಂದು ತಂತ್ರನ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಫಲ ಸಿಗಲಿ ದೇವ್ರೆ ಅಂತ ಹೇಳಿ ಇಡೀ. ಖಂಡಿತವಾಗಿ ಫಲ ಸಿಕ್ಕಿದೆ, ಅವ್ರಿಗೆ ಸಿಕ್ಕಿದೆ, ಅವ್ರು ನನಗೆ ಹೇಳಿದ್ದಾರೆ. ನಾವೆಲ್ಲರೂ ಸೇರಿ ಅದನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.